ಐ ಥಿಂಕ್ ನಿಮ್ಮ ಗರಡಿಯಲ್ಲಿ ತುಂಬಾ ಸಿಂಗರ್ಸ್ ಅವಕಾಶನ ಕಲ್ಪಿಸ್ಕೊಂಡು ಇವಾಗ ಸ್ಟಾರ್ಸ್ ಆಗಿದ್ದಾರೆ. ಎಕ್ಸಾಂಪಲ್ ಸಂಜೀತ್ ಹೆಗ್ಡೆ ಆಗಿರ್ಬೋದು, ಪೃಥ್ವಿ ಭಟ್ ಅವರಾಗಿರ್ಬೋದು, ಅಫ್ಕೋರ್ಸ್ ಐಶ್ವರ್ಯ ಅವರಾಗಿರ್ಬೋದು. ಸೊ ಅದು ಸರಿಗಮಪ ಅಂತ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ನೀವು ಅವಕಾಶ ಕೊಡ್ತೀರಿ, ಅದನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಇವಾಗ ಸ್ಟಾರ್ಸ್ ಆಗಿ ನಿಂತಿರೋದು. ಥ್ಯಾಂಕ್ ಯು. ಮುಖ್ಯವಾಗಿ ಅವಕಾಶ ನೀಡ್ತಾ ಇದ್ದೀವಿ ಅನ್ನೋದಕ್ಕಿಂತ ದೊಡ್ಡದು ನನಗೇನು ಅನ್ಸುತ್ತೆ, ಕನ್ನಡ ಸಿನಿಮಾದ ಸಂಗೀತದ ಏನು ಒಂದು ಆ ಸಂಗೀತದ ವೇದಿಕೆ ಇದೆಯಲ್ಲ, ಅದು ತುಂಬ ರಿಚ್ ಆಗ್ತಾ ಇದೆ. ಏನಕ್ಕೆ ಅಂದರೆ ಈ ಥರದ್ದು ವಾಯ್ಸಸ್ ನಮಗೆ ಸಿಕ್ಕಿದಾಗ, ನೀವು ಹೇಳ್ದಂಗೆ ಐಶ್ವರ್ಯ ರಂಗರಾಜನ್, ಈ ಥರದ್ದು ಒಂದು ಟೋನ್ ನಮಗೆ ಮೊದಲು ಇರಲಿಲ್ಲ. ಸಂಜೀತ್ ಹೆಗಡೆ ಡಿಫ್ರೆಂಟ್ ಆಗಿದ್ದಾರೆ, ಪೃಥ್ವಿ ಭಟ್ ಆಗಲಿ, ಈಗ ಜಸ್ಕರಣ್ ಸಿಂಗ್, ಸುನೀಲ್. ಸೊ ಇವರು ಎಲ್ಲರಿಗೂ ಒಂದು ವೆರೈಟಿ ವಾಯ್ಸಸ್ ಇದೆ. ಈ ವೆರೈಟಿ ವಾಯ್ಸಸ್ ಕನ್ನಡ ಇಂಡಸ್ಟ್ರಿ ಒಳಗಡೆ ಬಂದಾಗ ಇಂಡಸ್ಟ್ರಿಯ ಸಂಗೀತ ಶ್ರೀಮಂತ ಆಗುತ್ತೆ, ಹಾಡುಗಳು ಬೇರೆ ಬೇರೆ ರೀತಿನಲ್ಲಿ ಕೇಳುತ್ತೆ. ಸೊ ಎಲ್ಲ ಸಂಗೀತ ನಿರ್ದೇಶಕರು ಅವಕಾಶ ನೀಡ್ತಾ ಇದ್ದಾರೆ. ಸೊ ಅದು ನಂಗೆ ಬಹಳ ಹೆಮ್ಮೆ ಆಗುತ್ತೆ. ರಾಜೇಶ್ ಸರ್, ಈಗ ವಾಪಸ್ ಬಂದಿದ್ದೀರಿ, ನಿಮ್ಗೆ ಎಷ್ಟು ಖುಷಿ ಇದೆ ಈ ಸರಿಗಮಪ ಸೀಸನ್? ತುಂಬಾ ಅಂದ್ರೆ ಇದು ನನ್ನ ಮನೆನೇ ಇದು ಆಕ್ಚುಲಿ. ಈಗ ನಾನು ನೀವು ಈ ಅನೌನ್ಸ್ಮೆಂಟ್ಸ್ ಎಲ್ಲ ಆಗ್ತಿರ್ಬೇಕಾದ್ರೆ ನಾನು ಮೆಲ್ಕ್ ಹಾಕೋತಾ ಇದ್ದೆ. 2006ರಲ್ಲಿ ಗ್ರೀಷ್ಮನ ವಿಷ್ಟಿಯಾಗಿ ಜಿ ಕನ್ನಡ ಲಾಂಚ್ ಆಗಿ ಮೊದಲನೇ ಸೀಸನ್ ಇನ್ನ ಶೂಟಿಂಗ್ ಇದೇ ವಾತಾವರಣದಲ್ಲಿ ಆಯ್ತು. ಸೊ ಅದೆಲ್ಲ ಐ ವಾಸ್ ಜಸ್ಟ್ ರಿಮೆಂಬರಿಂಗ್ ದೋಸ್. ಖಂಡಿತವಾಗ್ಲೂ ಪ್ರತಿಭೆಗಳನ್ನ ಅವರು ಬೆಳೆಯೋದನ್ನ ನೋಡೋದು ನಮ್ಮೆಲ್ರಿಗೂ ಒಂದು ಸೌಭಾಗ್ಯನೇ, ಫ್ರಮ್ ದ ಸ್ಕ್ರಾಚ್. ಸೊ ಹಾಗಾಗಿ ಆ ಖುಷಿ ನಮ್ಗೆ ಯಾವತ್ತಿದ್ರೂ ಇರುತ್ತೆ. ವಿಜಯ್ ಸರ್, ವಿಚಾರ ಆಗಿರ್ಬೋದು ಅಥವಾ ಮೆಂಟರ್ಸ್ ಹಿಂದಿನ ಸಂಚಿಕೆಯಲ್ಲಿ ಇದ್ದವರೇ ಇರ್ತಾರಾ ಅಥವಾ ಬೇರೆ ಏನಾದ್ರು ಚೇಂಜಸ್ ಆಗಿದೆಯಾ? ಸೇಮ್ ಅವರು. ವಿಜಯ್ ಸರ್, ಈ ಸರಿಗಮಪ ಅಂತ ಬಂದಾಗ ರೂರಲ್ ಪ್ರತಿಭೆಗಳಿಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಸಿಗುತ್ತೆ, ಅವಕಾಶಗಳು ಸಿಗುತ್ತೆ. ಈ ಬಾರಿ ಆ ಥರದ ಕಂಟೆಸ್ಟ್ಗಳು ಅಥವಾ ಆ ಥರ ಸಿಂಗರ್ಸ್ಗಳ ಸೆಲೆಕ್ಷನ್ ವಿಚಾರದಲ್ಲಿ ಏನು ಹೇಳ್ತೀರಿ? ನಾವು ಆ ರೀತಿ ಓಕೆ ಇವರು ಸಿಟಿಯಿಂದ ಬಂದವರು, ಇವರು ಹಳ್ಳಿಯಿಂದ ಬಂದವರು ಅಂತ ನಾವು ಯಾವುದೇ ಒಂದು ಡಿವಿಷನ್ ಮಾಡೋದಿಲ್ಲ. ಬಟ್ ಆರ್ಗ್ಯಾನಿಕ್ ಆಗಿ ಏನಾಗತ್ತೆ ಅಂದ್ರೆ, ಈ ಹಳ್ಳಿಯಿಂದ ಬಂದವರು ಅವ್ರದ್ದೇ ಒಂದು ಮುಗ್ಧತೆ ಇರುತ್ತೆ, ಅದು ಬಹಳ ಒಂದು ಜನರಿಗೆ ಬಹಳ ರಂಜಿಸುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಸಿಟಿಯಿಂದ ಬಂದ ಕಲಾವಿದರಿಗೆ ನಾವು ಯಾವುದೇ ರೀತಿ ಕಮ್ಮಿ ಪ್ರಾಮಿನೆನ್ಸ್ ಕೊಡೋದಿಲ್ಲ. ಅವ್ರಿಗೂ ಎಲ್ಲ ರೀತಿಯಾದಂತಹ ಇದು ಒಂದು ವೇದಿಕೆ ಅಂದ್ರೆ ಏನಂದ್ರೆ ಸರ್, ಇದು ಟ್ರಾನ್ಸ್ಪರೆಂಟ್ ವೇದಿಕೆ, ಇದರಲ್ಲಿ ಯಾವುದೇ ಒಂದು ತಾರತಮ್ಯ ಇರೋದಿಲ್ಲ. ಬಟ್ ನೀವು ಆ ರೀತಿ ಲೆಕ್ಕ ಹಾಕಕ್ಕೆ ಹೋದ್ರೆ, ನಾವು ಒಂದು ಹನುಮಂತನ್ನು ನೋಡಿದ್ವಿ ಈ ವೇದಿಕೆಯಲ್ಲಿ, ಒಂದು ಸಂಜೀತ್ ಹೆಗ್ಡೆನೂ ನೋಡಿದ್ವಿ, ಒಂದು ಚೆನ್ನಪ್ಪನ್ನು ನೋಡಿದ್ವಿ, ಒಂದು ಐಶ್ವರ್ಯ ರಂಗರಾಜನ್ನು ನೋಡಿದೀವಿ. ಸೊ ಈ ರೀತಿ ನಮ್ಮ ಸುನಿಲ್ ಅನ್ನು ನೋಡಿದೀವಿ, ಒಂದು ಪೃಥ್ವಿ ಭಟ್ಟನ್ನು ನೋಡಿದೀವಿ. ಇಟ್ಸ್ ಅ ಗ್ರೇಟ್ ಜರ್ನಿ. ಅಂದ್ರೆ ಇದರಲ್ಲಿ ಎಲ್ಲ ರೀತಿಯಾದಂತಹ ಕಲಾವಿದರು ಬರ್ತಾರೆ. ನನಗೆ ವೈಯಕ್ತಿಕವಾಗಿ ಯಾವ ಒಂದು ಬ್ಯಾಕ್ ಗ್ರೌಂಡು ಇಲ್ಲದೆ ಬಂದು ಏನಾದ್ರು ಸಾಧನೆ ಮಾಡಿದಾಗ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗುತ್ತೆ ಅಂತಹ ಪ್ರತಿಭೆಗಳನ್ನ ನೋಡ್ಲಿಕ್ಕೆ. ಯಾಕೆಂದ್ರೆ ಎಲ್ಲ ಫೆಸಿಲಿಟೀಸ್ ಇದ್ದು ತಾವೇನಾದ್ರು ಸಾಧನೆ ಮಾಡಿದ್ರು ಅದು ಸಾಧನೆನೇ, ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಆದ್ರೆ ಯಾವ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ತಾವು ಬಂದು ಏನೋ ಒಂದು ಪ್ರಯತ್ನ ಮಾಡಿ ಗೆಲ್ಲಬೇಕಾದ್ರೆ ಅದನ್ನೊಂದು ತನ್ನದೇ ಆದಂತಹ ಒಂದು ವಿಶೇಷತೆ ಇರುತ್ತೆ. ಸರಿಗಮಪ ವೇದಿಕೆ ಆ ರೀತಿ ಆ ನಿಟ್ಟಿನಲ್ಲಿ ನೋಡಿದಾಗ ಎಲ್ರಿಗೂ ಸರಿಸಮಾನವಾದಂತಹ ವೇದಿಕೆಯನ್ನು ಒದಗಿಸುವಂತ ಒಂದು ಕಾರ್ಯಕ್ರಮ. And sir, to add to that, ನಾವು ಆವಾಗಲೇ ಹೇಳ್ದಂಗೆ ಜಡ್ಜಸ್ಗೆ ಯಾರು ಬರ್ತಾರೆ ಅಂತಾನೂ ಗೊತ್ತಿರಲ್ಲ ಸರ್. ಲಿಟ್ರಲಿ ಅವ್ರು ಬ್ಲೈಂಡ್ ಫೋಲ್ಡ್ ಆಗಿರ್ತಾರೆ. ನಾವು ಹೆಸರು ಹೇಳೋದಿಲ್ಲ, ನಾವು ಬರೀ ಕಂಟೆಸ್ಟೆಂಟ್ ನಂಬರ್ 3, ಕಂಟೆಸ್ಟೆಂಟ್ ನಂಬರ್ 4 ಅಂತ ಹೇಳ್ತೀವಿ. ಅವರ ಧ್ವನಿ, ಅವರ ಹಾಡುಗಾರಿಕೆ ನೋಡಿ ಅವ್ರ ಹುಡುಗ ಹುಡುಗಿ ಸಿಟಿಯಿಂದ ಬಂದ್ರು ಹಳ್ಳಿಯಿಂದ ಬಂದ್ರು ಏನೂ ಗೊತ್ತಿರೋದಿಲ್ಲ. ಸೊ ದಟ್ಸ್ ಒನ್ ಸರ್ಪ್ರೈಸ್ ಸರ್, ಅದು ಮೆಗಾ ಆಡಿಷನ್ ಅಲ್ಲಿ. ಜಸ್ಟ್ ಟು ಆಡ್ ಟು ದಟ್ ಸರ್. ಜಗದೀಶ್ ಸರ್, ಮೆಗಾ ಆಡಿಷನ್ ಅಲ್ಲಿ ಈಗ 40 ಜನ ಅಂತ ಹೇಳಿದಿರಿ, 40 ಮೆಂಬರ್ಸ್ ಅಂತ ಹೇಳಿದ್ರೆ ಮೆಗಾ ಆಡಿಷನ್ ಇದರಲ್ಲಿ. ಸೊ ಎಷ್ಟು ಜನ ಫೈನಲ್ ಮಾಡ್ತೀರಿ? ಸೊ ಯಾವ ರೀತಿ ಇರುತ್ತೆ ಆ ಪ್ರೋಸೆಸ್ ಅಲ್ಲ ಅಂತ ಒಂದು 40 ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಫೈನಲ್ ಆಗ್ತಾರೆ? ನೀವು ಕೇಳ್ತಾರ ಫೈನಲ್ಸ್ ಅಂದ್ರೆ ಆಡಿಷನ್ ಅಲ್ಲಿ 40 ಜನ ಇದ್ದಾರೆ. ಟೋಟಲ್ ಓವರ್ ಆಲ್ ಎಷ್ಟು ಜನ? 20, 18? ಆಡಿಷನ್ ಅಲ್ಲಿ ಏನಾಗುತ್ತೆ ಸರ್, ಒಂದು ನಂಬರ್ ಇಟ್ಟಿರ್ತೀವಿ, ಬಟ್ ಸುಮಾರು ಸತಿ ಆ ನಂಬರ್ಗೆ ನಾವು ಸ್ಟಿಕ್ ಆನ್ ಆಗಿಲ್ಲ. ಒಂದು 5 ಜನ ಜಾಸ್ತಿನೇ ಸೆಲೆಕ್ಟ್ ಮಾಡಿದೀವಿ. ಅದು ಒಂದೊಂದ್ಸತಿ 15-18 ಅನ್ಕೊಂತೀವಿ, ಬಟ್ 20-23 ಎಲ್ಲ ಆಗಿದೆ. ಟ್ಯಾಲೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಟ್ ಕೆಲವು ಸತಿ ಹೊರ ರಾಜ್ಯದಿಂದ ಗೆಸ್ಟ್ ಕರೆಂಟ್ ಬಂದಾಗ
ಸೊ ಈಗ ಹೊರದೇಶ ಆ ಥರದವ್ರು ಯಾರಾದ್ರೂ ಬಂದಿದಾರಾ? ಅದು ಇನ್ನು ನಮ್ಗೆ ಅವ್ರಿಗೆ ಯಾರು ಬಂದಿದ್ದಾರೆ ಅಂತಾನೆ ಗೊತ್ತಿಲ್ಲ ಸರ್, ಅವ್ರಿಗೆ ಯಾರಿಗೂ ನಮಗೂ ಗೊತ್ತಿಲ್ಲ. ಸರ್ ಇವಾಗ ಜಡ್ಜಸ್ಗಳಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲರೂ ಕೂಡ ನಾವು ಅರ್ಜುನ್ ಜನ ಕೇಳ್ತಾ ಇದೆ, ನಿಮ್ಮನ್ನೆಲ್ಲರೂ ಕೂಡ ಜನರು ನಮ್ಮ ಮನೆಯ ಮಕ್ಕಳು ಅನ್ನೋ ತರ ಪ್ರೀತಿ ಕೊಡ್ತಾರೆ ಈ ಕಾರ್ಯಕ್ರಮದ ಮೂಲಕ. ಇಷ್ಟು ವರ್ಷಗಳಿಂದಲೂ ನೀವು ಕೂಡ ಈ ಜಡ್ಜ್ ಆಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀರಾ. ಆ ಖುಷಿಯನ್ನ ನೀವು ಮೂವರು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ. ಯಾಕಂದ್ರೆ ಈ ಹಿಂದೆಲ್ಲ ಯಾರು ಹಾಡ್ತಾರೋ ಹಾಡ್ತಾರೆ, ಹಿಂದೆ ಹಾಡ್ತಾರೆ ಅಂತಿತ್ತು. ಬಟ್ ಇವಾಗ ಹಂಗಲ್ಲ, ಇವ್ರ ಸಿನಿಮಾ ಇವರೇ ಆಡ್ತಾರೆ ಅನ್ನೋ ರೀತಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅದು ಈ ಕಾರ್ಯಕ್ರಮಗಳ ಮೂಲಕ ಜನರ ಪ್ರೀತಿಯ ಬಗ್ಗೆ ಯಾವ ರೀತಿ ಅದನ್ನ ಹೇಳ್ತೀರಾ? ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ಇದು ಸುಮ್ಮನೆ ಒಂದು ಪತ್ರಕರ್ತರ ನಡುವೆ ಇದ್ದೀನಿ ಅಂತ ಹೇಳ್ತಿಲ್ಲ. ಶ್ರೀಯುತ SP ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ ಮಾತಿದು. ಅವ್ರು ಹೇಳಿದ್ರು, ಮುಂದಿನ ಜನ್ಮದಲ್ಲಿ ನಾನು ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಸೊ ಕರ್ನಾಟಕದಲ್ಲಿ ಗಾಯಕರಿಗೆ, ಕಲಾವಿದರಿಗೆ ಸಿಗುವಂತಹ ಪ್ರೀತಿ ಏನಿದೆ ಅದು ಬಹುಶಃ ಬೇರೆ ಎಲ್ಲೂ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೊಂದು ದೊಡ್ಡ ಆಸ್ತಿ. ಅದನ್ನ ಜನರು ಎಷ್ಟು ನಮಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೋ ಅದನ್ನಷ್ಟೇ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿ ಕಾಪಾಡ್ಕೋತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಕಾರ್ಯಕ್ರಮದ ಮೂಲಕ ನಾವು ಪ್ರಾಮಾಣಿಕವಾಗಿ ಏನ್ ಕೊಡ್ತಾ ಇದ್ದೀವಿ ಅವ್ರಿಗೆ, ಅದೇ ನಾವು ಅವ್ರಿಗೆ ತೋರಿಸುವ ಪ್ರೀತಿ. ಯಾಕಂದ್ರೆ ಅವರು ಮನೇಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾರೆ, ಇದಕ್ಕಷ್ಟು ಒಂದು ಆಶೀರ್ವಾದವನ್ನು ನೀಡ್ತಾರೆ. ನಾವು ಇಲ್ಲಿ ಕೂತು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ರೆ ನಾವು ಅವ್ರ ಪ್ರೀತಿಯನ್ನ ಕಾಪಾಡ್ಕೊಂಡಂಗೆ. ಅದನ್ನ ನಾವು ತಪ್ಪದೆ ಮಾಡ್ತಾ ಇದ್ದೀವಿ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಮತ್ತೊಮ್ಮೆ ಕರ್ನಾಟಕದ ಸಮಸ್ತ ಸಂಗೀತ ರಸಿಕರಿಗೆ ಮತ್ತೆ ಸಂಗೀತಗಾರನ ವಿಶೇಷವಾಗಿ ಪ್ರೋತ್ಸಾಹ ನೀಡುವಂತಹ ಸಮಸ್ತ ಜನತೆಗೆ ನಾನು ಎಲ್ಲರ ಪರವಾಗಿ, ನಮ್ಮೂರು ಜನ ಅಷ್ಟೇ ಅಲ್ಲ, ಎಲ್ಲ ಮ್ಯೂಸಿಷಿಯನ್ಸು, ಎಲ್ಲ ಗಾಯಕ ಗಾಯಕಿಯರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.